ಇನ್ನೊಂದು ಸತ್ಯ ಹೇಳ್ಬೋದು ಸರ್, ನನ್ನ ಕ್ವಾರಂಟೈನ್ ಸೆನ್ನಲ್ಲಿ ದರ್ಶನ್ ಸರ್ 1ನಲ್ಲಿದ್ದರು, ನಾನು 3ಯಲ್ಲಿದ್ದೆ. ಅವ್ರಿಗೂ ಪಾಪ ಏನು ಎಷ್ಟು ನರಕ ಇದೆ ಸರ್, ತುಂಬ ಸೊಳ್ಳೆ, ಆಮೇಲೆ ಬ್ಯಾಟ್ ಸರ್, ಅದು ಬೆಡ್ಶೀಟ್ ಒಂಥರ ಹೆಂಗಿದೆ ಅಂದರೆ ಊಟ ಪಾಪ 7 ಜೈಲು ಊಟ, ಪಾಪ ಅವ್ರು ಎಷ್ಟು ನರಕ ಅನ್ಬಿಸಿದ್ರು. ಜೈಲು ಅಂದರೆ ಸುಮ್ಮನೆ ಅಲ್ಲ ಸರ್, ತುಂಬ ನರಕ ಇದೆ ಅಲ್ಲಿ. ಹಂಗ ಹೇಳೋಷ್ಟು ಈಸಿ ಅಲ್ಲ ಸರ್, ಸುಮ್ಮನೆ ಅಲ್ಲಿ ಎಷ್ಟು ಕಷ್ಟ ಇದೆ ಸರ್. ನಾನು ನೋಡಿ ಸರ್, ದರ್ಶನ್ ಸ್ವಲ್ಪ ಬೆನ್ನು ನೋವು ಅಂತ ಓಡಾಡ್ತಿರ್ತಾರೆ ಸರ್, ತುಂಬ ನೋವಿದೆ ಅವ್ರಿಗೂ. ಇದೆಲ್ಲ ನಿಮ್ಗೆ ಹೆಂಗೆ ಗೊತ್ತು? ಪಾಪ ಅಲ್ಲಿ ಫೋನ್ ಮಾಡಕ್ಕೆ ಹೋದ್ರು ಕೂಡ ಪೊಲೀಸರು ವೀಡಿಯೋ ಮಾಡ್ಕೊಂಡು ಬರ್ತಾರೆ. ಬೆಳಿಗ್ಗೆ ಟಿಫನ್ ಮಾಡೋರು ಕೂಡ ವೀಡಿಯೋ ಇರ್ತಾರೆ, ರೆಕಾರ್ಡ್ ಮಾಡ್ತಿರ್ತಾರೆ. ಬೆಳಿಗ್ಗೆ 7 ಟಿಫನ್ ಬಂದ್ರು ಕೂಡ ಪೊಲೀಸರು ರೆಕಾರ್ಡ್ ಮಾಡ್ತಿರ್ತಾರೆ. ಅವ್ರು ಯಾರು ಲಾಯರ್ ವೈಫ್ ಬಂದ್ರು ಕೂಡ ವೀಡಿಯೋ ಮಾಡ್ಕೊಂಡೇ ಕರ್ಕೊಂಡು ಹೋಗ್ತಾರೆ. ಆದರೂ ವೀಡಿಯೋ ಅಲ್ಲಿ ಫೋನ್ ಮಾಡಕ್ಕೆ ಬಂದಾಗ ರೈಟ್ ಸೈಡಲ್ಲಿ ಚಾಮುಂಡೇಶ್ವರಿ ತಾಯಿ ಇದೆ. ದರ್ಶನ್ ಸರ್ ಅದನ್ನ ಚಾಮುಂಡೇಶ್ವರಿ ತಾಯಿ ಯಾವಾಗಲೂ ಕೈ ಮುಗಿದು ಬೇಡ್ಕೊಂತಾರೆ. ನಾನು ಇವತ್ತು ನೋಡಿದಾಗ ತುಂಬ ಅಯ್ಯೋ ಅನಿಸ್ತು. ನನ್ನ ಬಗ್ಗೆ ಅಯ್ಯೋ ನೀನು ಒಬ್ಬರಾದ್ರೂ ಇದೆಯಲ್ಲ ದುರಾತ್ಮ ಅಂತ ದೊಡ್ಡ ನಟು ಆಗಬಾರ್ದಿತ್ತು. ದೇವರು ಚಾಮುಂಡೇಶ್ವರಿ ತಾಯಿ ನಿಜವಲ್ಲೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಸರ್. ಸರ್ ಸಿನಿಮಾ ರೆಡಿ ಇದೆ ಸರ್, ಸಿನಿಮಾ ರಿಲೀಸ್ ಮಾಡ್ಬೇಕು ಸರ್. ಅದಕ್ಕೆ ರೆಡಿ ಇತ್ತು, ಬನ್ನಿ ಅಂತ ಹೇಳಿದ್ರೆ ಹಿಂಗೆಲ್ಲ ಆಗೋಯ್ತು. ಇವಾಗ ನಾವು ಎಲ್ಲರ ಹತ್ರ ಡಿಸ್ಕಸ್ ಮಾಡಿ ಯಾವ ಡೇಟ್ ನೋಡ್ಕೊಂಡು ಮಾಡಬೇಕು. ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸರ್, ನಿಜವಲ್ಲೂ ನೋಡಿ ಸಿನಿಮಾ ನೋಡಿದ್ರೆ ನೀವು ಹೇಳ್ತೀರಿ ತುಂಬ ಚೆನ್ನಾಗಿ ಬಂದಿದೆ ಅಂತ. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಈ ಪ್ರೊಸೆಸಿಂಗ್ ಎಲ್ಲ ನೋಡಿದ್ರೆ ಎಲ್ಲ ಪ್ರಚಾರಕ್ಕೆ ಹೀರೋಯಿನ್ ಬರ್ತಾ ಇಲ್ಲ ಅಂತ ಈ ತರ ಗಿಮಿಕ್ ಮಾಡ್ತಿದಾರ. ಇಲ್ಲ ಮೇಡಮ್, ನಾನು ಯಾರ ಮೇಲೆ ನಡೆ ಸುಮ್ಮನೆ ಯಾರು ಮೇಡಮ್ ಪೊಲೀಸ್ ಸ್ಟೇಷನ್ ಜೈಲಿಗೆ ಹೋಗ್ತಾರೆ ಮೇಡಮ್, ಹುಚ್ಚಿಡಿದಾರೆ ಮೇಡಮ್. ಅದೇನು ಒಳ್ಳೆ ರೆಸಾರ್ಟ ಮೇಡಮ್ ಹೋಗೋಕ್ಕೆ. ಅಲ್ಲಿ ಹೋದ್ರೆ ಮೇಡಮ್ ನರಕ ಅಂದರೆ ನರಕ ಮೇಡಮ್. ಸೊಳ್ಳೆ ಫುಲ್ಲು, ನಿದ್ದೆ ಬರಲ್ಲ ಮೇಡಮ್, ಮೆಂಟಲಿ ಡಿಪ್ರೆಸ್ ಆಗ್ಬಿಡ್ತಾರೆ ಮೇಡಮ್. ಅಲ್ಲಿ ನೋಡಿದೀವಲ್ಲ ಮೇಡಮ್, ಅಲ್ಲಿ ಒಬ್ಬರಲ್ಲ ಹಲವಾರು ಕೈದಿಗಳಿರ್ತಾರೆ. ನಮ್ಗೆ ಏನೂ ಗೊತ್ತಿರಲ್ಲ, ಇಮ್ಮಿಡಿಯೇಟಾಗಿ ಟೆನ್ಷನ್ ಆಗ್ಬಿಡುತ್ತೆ ನಮಗೆ. ಏನೂ ಮಾಡಿದಾಗ ಕುತ್ಕೊಬೇಕಂದ್ರೆ ಮಾಡಿದರೆ ಪರವಾಗಿಲ್ಲ ಮೇಡಮ್, ಏನೂ ಮಾಡಿದಾಗ ಸುಮ್ಮನೆ ಕುತ್ಕೋಬೇಕಂದ್ರೆ ಏನು ಹೇಳೋದು ಹೇಳಿ ಮೇಡಮ್. ಇಲ್ಲ ಯಾಕೆ ಮತ್ತೆ ಯಾಕೆ ಚಪ್ಪಾಳೆ ಹೊಡಿಲಿಲ್ಲ? ನಮ್ಮ ಪಟೇಲ್ರು ಖುಷಿಯಾಗಿರೋದು ಕಾಣಿಸ್ತಾ ಇಲ್ಲ ನಿಂಗೆ? ಹೊಡೆಯ ಚಪ್ಪಾಳೆ ಹೊಡಿ.